ಹೇಳಿದೀನಿ, ಮೊನ್ನೆನೂ ಇಲ್ಲಿ ಬೆಳಗಾವಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಹೇಳಿದೀನಿ. ಅವೈಜ್ಞಾನಿಕ ಅಂದ್ರೆ ಸೈಂಟಿಫಿಕ್ ಮನೆ ಮನೆಗೆ ಹೋಗಿ ಯಾವ ಸಮಾಜ ಏನು ಅನ್ನುವಂಥದ್ದು. ಈಗೇನಾಗಿದೆ, ಲಿಂಗಾಯತ ಸಮಾಜವನ್ನು ಡಿವೈಡ್ ಮಾಡುವಂಥದ್ದು ನಡೀತದೆ, ಒಕ್ಕಲಿಗರಲ್ಲಿ ಡಿವೈಡ್ ಮಾಡುವಂಥದ್ದು ನಡೀತದೆ, SC ಜನಾಂಗವನ್ನು ಡಿವೈಡ್ ಮಾಡುವಂಥದ್ದು ನಡೀತದೆ, ಮುಸಲ್ಮಾನ ಜನಸಂಖ್ಯೆ ಹೈಯೆಸ್ಟ್ ಅದ ಅನ್ನುವಂಥದ್ದು ಪ್ರೊಜೆಕ್ಟ್ ಮಾಡುವಂಥದ್ದು ಇಲ್ಲಿ ಪದ್ಧತಿ ನಡೀತದೆ. ಯಾವ ರೀತಿ ಅಪೇಜ್ಮೆಂಟ್ ಪೊಲಿಟಿಕ್ಸ್ ಇದಲ್ಲ, ಅದೇ ರೀತಿ ಮುಸಲ್ಮಾನರು ಇವತ್ತು ನಂಬರ್ 1 ಸ್ಥಾನದಲ್ಲಿ ಇದ್ದಾರೆ ಅಂತೇಳಿ ಇದರ ಮುಖಾಂತರ ತೋರಿಸುವಂತದ್ದು. ನಾವು ಅಂತ ಕೇಳ್ತೀನಿ, ಯಾಕೆ ಇಷ್ಟು ಡಿಲೇ ಮಾಡಿದ್ರೆ? ಅಲ್ಲಿ ರಾಹುಲ್ ಗಾಂಧಿ, ಯಾರು ಇವರು ನಮ್ಮ ರಾಹುಲ್ ಗಾಂಧಿ ಮೊನ್ನೆ ಗುಜರಾತ್ ಅಲ್ಲಿ ಡೈರೆಕ್ಷನ್ ಕೊಟ್ಟ ಮೇಲೆ ಇದು ಬಿಡುಗಡೆ ಆಯ್ತು. 10 ವರ್ಷ ಬೇಕಾಗ್ತ ಇದಕ್ಕೆ. ನೀವು ಯಾವಾಗ ಇದು ರಿಪೋರ್ಟ್ ರೆಡಿ ಮಾಡಿದ್ದು? ನೀವು ಮೊದಲೇ ಸಲ ಮುಖ್ಯಮಂತ್ರಿ ಆದಾಗ ಅವ್ರು ಕಾಂತರಾಜ್ ಅವರು ನಿಮ್ಗೆ ವರದಿ ಕೊಟ್ಟರು, ಅವತ್ತು ಕೊಡ್ಬೇಕಾಗಿತ್ತಲ್ಲ, ಬಿಡುಗಡೆ ಆಗ್ಬೇಕಾಯ್ತಲ್ಲ. 2ನೇ ಸಲ ಮುಖ್ಯಮಂತ್ರಿ ಆದ್ಮೇಲೆ 2 ವರ್ಷದ ನಂತರ ಇವತ್ತು ಬಿಡುಗಡೆ ಮಾಡ್ತೀವಿ. ಯಾಕ? ಅಲ್ಲಿ ವಾರ್ನಿಂಗ್ ಕೊಟ್ಟ ಮೇಲೆ ಗುಜರಾತ್ ಅಲ್ಲಿ ಇದು ಬಹಳ ಗೊಂದಲ ಇದೆ. ನಾವೊಂದು ಹೇಳ್ತೀವಿ, ಇದನ್ನು ಸೈಂಟಿಫಿಕ್ ಆಗಿ ಸರಿಯಾಗಿ ಒಂದು ವೈಜ್ಞಾನಿಕ ಎಲ್ಲ ಪಾರ್ಟಿಯನ್ನು ಕರೀರಿ, ಎಲ್ಲಾ ಧರ್ಮ ಎಲ್ಲ ವರ್ಗದ ಜನರು ಕರೀರಿ, ಕೆಲವೊಂದು ಮೀಟಿಂಗ್ ಮಾಡ್ರಿ, ಯಾವ ರೀತಿ ಜಾತಿ ಸಮೀಕ್ಷೆ ಮಾಡ್ಬೇಕಂತ ಹೇಳಿ ಒಂದು ತಿಳುವಳಿಕೆ ಕೊಟ್ಟು ನೀವು ಹೌಸ್ ಮಾಡ್ರಿ. ಎಷ್ಟೋ ಜನ ಹೇಳ್ತಾರ, ನಮ್ಮ ಮನೆಗೆ ಬಂದು ಯಾರು ಮಾಹಿತಿನೇ ಕೇಳಿಲ್ರಿ, ನಮ್ದು ಹೆಂಗ್ ರಿಪೋರ್ಟ್ ತಗೊಂಡ್ರಿ ಇವರು? ಯಾವ್ದೋ ಒಂದು ಅಂಕಿ ಸಂಖ್ಯೆ ಮೇಲೆ ತಗೊಂಡ್ರು, ಯಾವ್ದೋ ಒಂದು ಸರ್ವೆ ಮೇಲೆ, ಸೆನ್ಸಸ್ ಮೇಲೆ ತಗೊಂಡ್ರು. ಇದೆಲ್ಲ ಕನ್ಫ್ಯೂಷನ್ ಅದ. ಲಿಂಗಾಯತ್ ಸಮಾಜದ ನೀವು ಡಿವಿಷನ್ ನೋಡ್ಬಿಟ್ರೆ ವೀರಶೈವ ಲಿಂಗಾಯತ್ ಬೇರೆ ಅಂತ, ಲಿಂಗಾಯತ್ ಬೇರೆ ಅಂತ, ಪಂಚಮಸಾಲಿ ಬೇರೆ, ಬಣಜಿಗೆ ಬೇರೆ ನೋಡಬಹುದು. ನಾನು ಒಂದು ಹೇಳ್ತೀನಿ, ಅವತ್ತು ವಿರೋಧ ಪಕ್ಷದ ನಾಯಕರಿದ್ರು, ಅಲ್ಲಿ ಎತ್ತಬೇಕಾಗೈತಲ್ಲ, ಅಸೆಂಬ್ಲಿಯಲ್ಲಿ ಎತ್ತಬೇಕಾಗಿತ್ತಲ್ಲ. ಅವತ್ತು ಟೀಕೆ ಮಾಡದೇ ಇದ್ದಂಥವ್ರು ಅವಾಗ ಅವರು ಬೆನಿಫಿಟ್ ತಗೊಂಡಿದ್ದಾರೆ, ಎಲ್ಲಾ ಕ್ಷೇತ್ರಕ್ಕೂ ಬೆನಿಫಿಟ್ ತಗೊಂಡಿದ್ದಾರೆ, ಕಾಂಗ್ರೆಸ್ ಅವರು ಬೆನಿಫಿಟ್ ತಗೊಂಡಿದ್ದಾರೆ, ಎಲ್ಲರೂ ತಗೊಂಡಿದ್ದಾರೆ. ಅವತ್ತೇನು ಮಂಜೂರಾಗಿದ್ದು ಕಾಮಗಾರಿ ಅವೇ ಇವತ್ತು ನಡೀತಾ ಇದಾವೆ. ಎಷ್ಟೋ ಕಡೆ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ, ನಿಮ್ ಸರ್ಕಾರ ಮಂಜೂರಾಗಿದ್ರು ಇವು, ಇವತ್ತು ಅದೇ ಕೆಲಸ ಮಾಡ್ಕೊಂಡಿಟ್ಟು ಈ ಸಿದ್ದರಾಮಯ್ಯ ಬಂದ ಮೇಲೆ 1 ಪೈಸಾ ಸಿಕ್ಕಿಲ್ಲ ನಮ್ಗೆ ಅಂತ ಹೇಳ್ತಾರ ಅವರು. ಹೀಗಾಗಿ ಅವತ್ತು ಟೀಕಾ ಮಾಡ್ಬೇಕಾಗಿತ್ತಲ್ಲ, ಅವತ್ತೇ ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕಾಗಿತ್ತಲ್ಲ. ನೀವೇನಾದ್ರಿ ಚುನಾವಣೆ ಬಂದಾಗ ಪಾರದರ್ಶಕವಾದಂತ ಸರ್ಕಾರ, ಅಭಿವೃದ್ಧಿ ಪರವಾದಂತ ಸರ್ಕಾರ, ರೀತಿಯಾದಂತ ಕೆಲಸ ಕಾರ್ಯ ಮಾಡ್ತಿದ್ದೆ ಪ್ರಾಮಿಸ್ ಮಾಡಿದ್ರಲ್ಲ. ಬಟ್ ಗ್ಯಾರಂಟಿ 50-60 ಸಾವಿರ ಕೋಟಿ ಅಲ್ಲಿ ಹೋಗ್ತಾ ಇದೆಯಲ್ಲ, ಅದಕ್ಕೇನು ಅಭಿವೃದ್ಧಿ ಪರವಾದಂತ ಕೆಲಸ ಕಾರ್ಯ ಎಲ್ಲ. ಹೀಗಾಗಿ ಅಡ್ಮಿಟ್ ಆದ್ರು. ಹಂಗಾರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಿಂದ ಆಗಿದ್ದಕ್ಕೆ ಈಗ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಅಂತ ಆಯ್ತಲ್ಲ ಅವ್ರದ್ದು. ಅದು ಸರಿ ಮಾಡ್ಲಿಕ್ಕೆ ನೀವು ಅನುಭವ ಇದ್ದಂತವ್ರಲ್ಲ, ಯು ಆರ್ ಎಕ್ಸ್ಪರ್ಟ್. ಬಜೆಟ್ ನಲ್ಲಿ ರೆಕಾರ್ಡ್ ಮಂಡನೆ ಮಾಡೋದ್ರಲ್ಲಿ ರೆಕಾರ್ಡ್ ಮಾಡಿದ್ರಿ ನೀವು. ಯು ಆರ್ ಎಕ್ಸ್ಪರ್ಟ್ ಇನ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಇನ್ ಕನ್ಸರ್ನ್. ಅದಕ್ಕೆ ಅದು ಸುಧಾರಣೆ ಮಾಡುವಂತದ್ದು ಕೆಲಸ ಮಾಡ್ಬೇಕಾಯ್ತಲ್ಲ. ಹಾಗಾದ್ರೆ ನಾವು ಏನಾದ್ರು ಇವತ್ತು ಮೋದಿ ಅವರು ಬಂದ ಮೇಲೆ 2014ರಲ್ಲಿ ಪ್ರಧಾನಮಂತ್ರಿ ಆದ್ರು, ಅವತ್ತಿನ ಹಿಂದೆ ಮನಮೋಹನ್ ಸಿಂಗ್ ಬಂದಾಗ, ಹಿಂದೆ UPA ಸರ್ಕಾರ ಇದ್ದಾಗ ಅವರು ದೇಶ ವಿದೇಶದಲ್ಲಿ ಎಲ್ಲೆಲ್ಲಿ ಸಾಲ ಮಾಡಿದ್ರು ಅದೆಲ್ಲ ಬಹುಶಃ ಅವತ್ತು ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೋದಿ ಅವರಿಗೆ. ಅದೆಲ್ಲ ಸಾಲವನ್ನು ತೀರಿಸಿ, ಬಡ್ಡಿಯನ್ನು ತೀರಿಸಿ ಇವತ್ತು ಒಂದು ಉತ್ತಮವಾದಂತಹ ಆರ್ಥಿಕ ಸ್ಥಿತಿ ತಂದವರು ಮೋದಿ ಅವರು ಮತ್ತು ಆರ್ಥಿಕ ಸಚಿವರು. ಹೀಗಾಗಿ ಅದನ್ನ ನಿಮ್ಗೆ ಆಡಳಿತ ಕೊಟ್ಟಾಗ ಅದನ್ನ ಆಡಳಿತ ನಡೆಸ